2 ಬೀಡ್ ಆಯಿತು. ಇವಾಗ 3ನೇ ಬೀಡ್ ಬಂದು ನಾವು ಸರಗಳಿಗೆಲ್ಲ ಸೈಡಲ್ಲಿ ಹಾಕ್ತೀವಲ್ವಾ, ರೌಂಡ್ ಶೇಪ್ ಬೀಡು, ಹೋಲ್ ಬೀಡ್ ಅಂತ ಹೇಳ್ತಾರೆ ಅದು ಬಂದು ನಂಬರ್ 5ಅಲ್ಲಾದರೂ ಮಾಡ್ಕೋಬೋದು, ಇಲ್ಲ ನಂಬರ್ 4ಅಲ್ಲಾದರೂ ಮಾಡ್ಕೋಬೋದು. ನಂಬರ್ 4ಅಲ್ಲಿ ಸ್ವಲ್ಪ ಚಿಕ್ಕದು ಬರುತ್ತೆ ಬೀಡು, ನಂಬರ್ 5ಅಲ್ಲಿ ಸ್ವಲ್ಪ ದೊಡ್ಡದು ಬರುತ್ತೆ. ಅಂದರೆ ದೊಡ್ಡ ದೊಡ್ಡ ಸರಗಳಿಗೆಲ್ಲ ನಂಬರ್ 5 ಬೇಕಾಗುತ್ತೆ. ಚಿಕ್ಕ ಚಿಕ್ಕ ಸರಗಳಿಗೆ ಚಿಕ್ಕ ಮಣಿ ಹಾಕಬೇಕು ಅಂದರೆ ನಂಬರ್ 4ಅಲ್ಲಿ ಮಾಡ್ಕೋಬೇಕು. ನಾವು ಯಾವುದೇ ಬೀಡ್ಸ್ ಮಾಡ್ಕೊಂಡ್ರು ಎಲ್ಲ ಅಳತೆ ಪ್ರಕಾರ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ಕಣ್ಣಳ್ತಲ್ಲಿ ಮಾಡ್ತೀನಿ ಅಂದ್ರೆ ಒಂದು ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ನಾನು ನಂಬರ್ 4ಅಲ್ಲಿ ಮಾಡ್ಕೊತಾ ಇದ್ದೀನಿ. ಏನು ಹೆಸರು ಹೇಳಿದ್ರಿ ಇದಕ್ಕೆ? ಇದು ಹೋಲ್ ಬೀಡ್, ರೌಂಡ್ ಬೀಡ್ ಅಂತ ಹೇಳ್ತಾರೆ. ಇದು ಸ್ವಲ್ಪ ದೊಡ್ಡ ಇರೋದ್ರಿಂದ ನಾವು ಕಟ್ ಮಾಡಬೇಕಂದ್ರೆ ಈ ಕೈಯಲ್ಲಿ ಎಳೆದ್ರೆ ಬರಲ್ಲ ಇದು. ಅದಕ್ಕೋಸ್ಕರ ನಾವು ಇದು ಕಟಿಂಗ್ ಮಾಡ್ಕೋಬೇಕು. ಇದು ಕರೆಕ್ಟಾಗಿ ಹಿಂಗೆ ಮಾಡಿದರೆ ಬಂದ್ಬಿಡುತ್ತೆ. ಈ ಕೈಯಲ್ಲೇ ತೆಕ್ಕೋಬೋದು.